ಹಲೋ ಎವ್ರಿವನ್. ನಾವೆಲ್ಲ ಅನ್ಕೋತೀವಿ ಮೊಸರು ಶೀತ ಅಂತ, ಮೊಸರು ತಿಂದ್ರೆ ಬಾಡಿಗೆ ಶೀತ ಆಗುತ್ತೆ, ಕೋಲ್ಡ್ ಆಗುತ್ತೆ ಅಂತ ಅಲ್ವಾ? ಅಂದ್ರೆ ಅಕಾರ್ಡಿಂಗ್ ಟು ಆಯುರ್ವೇದ ದಿ ಪೊಟೆನ್ಸಿ ಆಫ್ ಕರ್ಡ್ ಈಸ್ ಹಾಟ್, ಅಂದ್ರೆ ಉಷ್ಣ. ಹೇಗೆ ಅಂತೀರಾ? ಅಕಾರ್ಡಿಂಗ್ ಟು ಆಯುರ್ವೇದ ಎವ್ರಿ ಡೈಟಿಗೆ ಅದರದೇ ಆದ ವೀರ್ಯ ವಿಪಾಕ ಇದೆ. ಅಂದ್ರೆ ನಾವು ತಿಂದ ಮೇಲೆ ಅದು ಬಾಡಿ ಹೋಗಿ ಹೇಗೆ ರಿಯಾಕ್ಟ್ ಮಾಡುತ್ತೆ ಅನ್ನೋದು ಎವ್ರಿ ಡೈಟಿಗೆ ಡಿಫ್ರೆಂಟ್ ಆಗಿದೆ. ಅದರ ಪ್ರಕಾರ ಮೊಸರು ತಿಂದಾಗ ದೋ ಮೊಸರು ಇಸ್ ಕೋಲ್ಡ್ ಇನ್ ನೇಚರ್, ಬಾಡಿ ತಿಂದ ಮೇಲೆ ಅದು ಹೊಟ್ಟೆಗೆ ಹೋಗಿ ರಿಯಾಕ್ಟ್ ಮಾಡೋದು, ಅದರ ಆಕ್ಷನ್ ಪೊಟೆನ್ಸಿ ಕೊಡೋದು ಉಷ್ಣ. ಸೊ ಇದು ವಾತಾನ ಸಬ್ಸೈಡ್ ಮಾಡುತ್ತೆ. ನಮ್ಮ ಬಾಡಿಯಲ್ಲಿ 2 ಟೈಪ್ ಆಫ್ ದೋಷ ಇದೆ, ವಾತ ಪಿತ್ತ ಅಂಡ್ ಕಫ. ಈ ದೋಷ ವಿಸಿಯೇಷನ್ ಮೇಲೆ ಡಿಸೀಸ್ ಕ್ರಿಯೇಟ್ ಆಗೋದು. ಸೊ ನಾವು ಮೊಸರು ತಿಂದಾಗ ಅದು ವಾತನ ಸಬ್ಸೈಡ್ ಮಾಡುತ್ತೆ, ಆಮೇಲೆ ಕಫ ಅಂಡ್ ಪಿತ್ತನ ವಿಶಿಯೇಟ್ ಮಾಡುತ್ತೆ. ಸೊ ಅಕಾರ್ಡಿಂಗ್ ಟು ಪ್ರಕೃತಿ ಅದು ರಿಯಾಕ್ಟ್ ಮಾಡುತ್ತೆ. ಇನ್ ಮಕ್ಕಳು ಕಫ ಪ್ರಕೃತಿಯವರು ಆಗಿರೋದ್ರಿಂದ ಮೊಸರು ತಿಂದ ತಕ್ಷಣ ಶೀತ ಆಗೋದು ಇಲ್ಲ ಕೆಮ್ಮಾಗೋದು ಆಗುತ್ತೆ. ಅದೇ ಪಿತ್ತ ಪ್ರಕೃತಿ ಅಂದ್ರೆ ಆಸಿಡಿಟಿ ಪ್ರಾಬ್ಲಮ್ ಯಾರಿಗಿರುತ್ತೋ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಯಾರಿಗಿರುತ್ತೋ ಅಂತವ್ರು ಮೊಸರು ಜಾಸ್ತಿ ತಿಂದ್ರೆ ಅವರಿಗೆ ಆಸಿಡಿಟಿ ಪ್ರಾಬ್ಲಮ್ ಇನ್ಕ್ರೀಸ್ ಆಗುತ್ತೆ, ಪಿತ್ತ ವಿಸಿಯೇಷನ್ ಆಗುತ್ತೆ. ಸೊ ಈಗ ಎಲ್ಲರ ಪ್ರಶ್ನೆ, ಬೇಸಿಗೆ ಬಂತಲ್ಲ, ನಾವು ಡೈಲಿ ಮೊಸರು ತಿನ್ಬೇಕು, ಆದ್ರೆ ಮೊಸರು ತಿಂದ್ರೆ ನಮ್ಗೆ ಶೀತ ಆಗುತ್ತೆ, ಕೆಮ್ಮಾಗುತ್ತೆ, ಏನ್ ಮಾಡೋದು ಅಂತ. ಸೊ ಮೊಸರು ಯಾವಾಗ್ಲೂ ಫ್ರೆಶ್ ಕರ್ಡ್ ತಿನ್ನಿ. ಫ್ರೆಶ್ ಮೊಸರು ಅಂದ್ರೆ ಈಗ ರಾತ್ರಿ ಹೆಪ್ಪಚ್ಬಿಟ್ಟು ಬೆಳಗ್ಗೆ